ಸಬ್ಜೆಕ್ಟ್ಸ್ ಪತ್ರಿಕೆ ಓದೋರಿಗೆಲ್ಲರಿಗೂ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ಐ ಕೇಮ್ ಟು ನೋ ಹಿಮ್ ಓನ್ಲಿ ರೀಸೆಂಟ್ಲಿ ಥ್ಯಾಂಕ್ಸ್ ಟು ರತಿ ರಾವ್ ಆ್ಯಂಡ್ I keep telling him that before I finish one article of yours, you write another one. So he writes so much. He has already written 3,000 articles. ಅದು ನಮ್ಮ ಗುಪ್ತಾ ಅವರು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾರೆ. ನಾವು ಆಸ್ಕ್ ಮಿಸ್ಟರ್ CPV Gupta, our famous treasurer, to introduce the speaker today, and then we will have Narwaka. ಎರಡು ಕಡೆಯಿಂದ ನನಗೆ ತಾಕೀತು ಬಂದಿದೆ. ತುಂಬ ಮಾತಾಡ್ತೀರಿ ನೀವು. ಸ್ಪೀಕರ್ಗೆ ಮಾತನಾಡಲಿಕ್ಕೆ ಸಮಯವನ್ನು ಕೊಡಿ. ಅವ್ರನ್ನ ಪರಿಚಯ ತುಂಬ ಸಂಕ್ಷಿಪ್ತವಾಗಿ ಇರಿ ಅಂತ ಹೇಳಿ. ನನಗೇನದು ಸುಲಭ, ಆದರೆ ದಿವಾಕರ್ ಅವರಿಗೆ ನೀವು ಕಡಿಮೆ ಬರೀರಿ ಅಂತ ಹೇಳೋದು ಅವ್ರಿಗೆ ಕಷ್ಟ. 50 ಪುಸ್ತಕಕ್ಕೆ ಯಾರು ಹೇಳಿದರು? 3000 ಲೇಖನಗಳನ್ನು ಬರೀಲಿಕ್ಕೆ ಯಾರು ಹೇಳಿದರು? 50 ಪುಸ್ತಕಗಳನ್ನು ಹೊರತರಲಿಕ್ಕೆ ಯಾರು ಹೇಳಿದರು? ವಿಶೇಷವಾದ ವ್ಯಾಪಕವಾದ ಬದುಕಿನ ಅನುಭವವನ್ನು ಇಟ್ಟುಕೊಂಡಿರುವಂತಹ ನಾ ದಿವಾಕರ್ ಅವರು ಅವಿಭಕ್ತ ಕೋಲಾರ ಜಿಲ್ಲೆಯ ಬಂಗಾರುಪೇಟೆಯವರು. ಬ್ಯಾಂಕಲ್ಲಿದ್ದರು ನಿಜ, ಬ್ಯಾಂಕ್ ಕೆಲಸ ಮಾಡುತ್ತಿದ್ದರು ನಿಜ. ಅದರ ಬದುಕು ಚಿಂತನೆಗಳಲ್ಲಿ ತೊಡಗಿಸ್ಕೊಂಡಿರೋರ ಬದುಕೆ ಹೀಗೇನೇನು ಅಂತ ಅಂದ್ಕೊಂಡಿದ್ದೀನಿ. ಇರಲ್ಲ ಅವರು ಅದರ ಪರವಾಗಿದ್ದಾರ, ವಿರೋಧವಾಗಿರ್ತಾರ, ಅಥವಾ ವಿರೋಧವಾಗಿದ್ದರೆ ಹೇಗಿರ್ತಾರೆ, ಯಾಕಿರ್ತಾರೆ ಅನ್ನೋದನ್ನೇ ನಾವು ನೋಡೋಣ. SIR ಬೇಡ ಅಂತ ಹೇಳಿ ಬಹುಶಃ ಯಾರು ಹೇಳಲ್ಲ, ಬೇಕು ಅಂತಲೇ. ಆದರೆ ತುಂಬ ದೋಷಗಳು ತುಂಬಿಕೊಂಡಿದೆ ಅಂತ ಹೇಳಿ ನಮ್ಮಂಥವ್ರದ್ದು ಕೆಲವ್ರದ್ದು ಅಭಿಪ್ರಾಯ. ಒಂದು 4 ಮೈಸೂರು ಓಪನ್ ಫಾರಂ ಪರವಾಗಿ ಸ್ವಾಗತವನ್ನು ಬಯಸ್ತಾ ಓರ್ಟು ದಿವಾಕರ್ ಅನ್ನೋದು ಒಂದು ಪುಸ್ತಕವನ್ನು ರೆಫರ್ ಮಾಡ್ತಾರೆ, ವೈ ಇಂಡಿಯಾ ವೋಟ್ಸ್ ಅಂತ. ಐ ಥಿಂಕ್ ಶಿ ಈಸ್ ಫ್ರಮ್ ನ್ಯಾಚುರಲಿ ಫ್ರಮ್ ವೆಸ್ಟ್ ಬೆಂಗಾಲ್. ಆ ಪುಸ್ತಕದಲ್ಲಿ ಬ್ಯಾನರ್ಜಿಯವರು ಮೇಘಲ ಕೃಷ್ಣಮೂರ್ತಿ ಅನ್ನೋ ಒಬ್ಬರ ಸಂಶೋಧನೆಯನ್ನು ಅವರು ಉಲ್ಲೇಖಿಸ್ತಾರೆ. ಸರ್ವೆ ವರ್ಡನ್ನ ಸಂಶೋಧನೆ ಅವರು ಮಾಡೋದು ಅರೌಂಡ್ ಮಹಾರಾಷ್ಟ್ರ ಅಥವಾ ಸಂಬಂಧಿಯಲ್ಲಿ ಇರ್ಬೋದು. ಅದನ್ನು ಆ್ಯಸ್ ಇಟ್ ಈಸ್ ನಾನು ಆ ಪ್ರಸಂಗವನ್ನು ಓದ್ತೀನಿ. ರುಕ್ಮಿಣಿಬಾಯಿ ಎಂಬಾಕೆ ಸೂಕ್ತ ದಾಖಲೆಗಳಿಲ್ಲದೆ ಮತದಾನ ಮಾಡಲು ಸಾಧ್ಯವಾಗಲ್ಲ ಅವ್ರಿಗೆ. ಶಿ ಕುಡ್ ನಾಟ್ ವೋಟ್, ಮಿಸ್ ಆಗುತ್ತೆ. ನಿಮಗೆ ಮತ ಚಲಾವಣೆ ಏಕೆ ಮುಖ್ಯ ಎಂದು ಆಕೆಯನ್ನು ಕೇಳಿದಾಗ ಅವರು ಕೊಟ್ಟ ಉತ್ತರ ಹೀಗಿತ್ತು: ನಾನು ಮತದಾನ ಪದಕ್ಕಿಂತ ಹೆಚ್ಚಾಗಿ ಮತ ಚಲಾವಣೆ ಬೆಳೆಸ್ತೇನೆ. ಸೊ ಆಕೆ ಕೊಟ್ಟ ಉತ್ತರ ಹೇಗಿತ್ತಂದರೆ, ನನ್ನ ಕೆಲಸ ಮೂಟೆಗಳಿಂದ ಮತ್ತು ತೂಕದ ಯಂತ್ರಗಳಿಂದ, ವೇಯಿಂಗ್ ಸ್ಕೇಲ್ಗಳಿಂದ ನೆಲದ ಮೇಲೆ ಬಿದ್ದ ಧಾನ್ಯಗಳನ್ನು ಆಯ್ಕೊಳ್ಳುವುದು. ಆಯ್ದು ದಿನದ ಕೊನೆಯಲ್ಲಿ ಆಯ್ದ ನೆಲದ ಮೇಲೆ ಇದ್ದ ಧಾನ್ಯಗಳನ್ನು ಆಯ್ದು ಅದನ್ನು ದಿನದ ಕೊನೆಯಲ್ಲಿ ಅದನ್ನು ಒಂದು ಒಡ್ಡೆ ಮಾಡಿ ಅದನ್ನು ಮಾರಿದ ಹಣದಲ್ಲಿ ಅರ್ಧ ನನಗೆ ಸಿಗುತ್ತದೆ. ಇದೇ ನನ್ನ ಆದಾಯ, ಡೈಲಿ ಇನ್ಕಮ್. ಸೊ ದಟ್ ವಾಸ್ ಎ ವೆರಿ ಸ್ಟೇಟಸ್ ಆಫ್ ಲೈಫ್. ಆಕೆ ಲೀಡ್ ಮಾಡ್ತಾರೆ. ಆಕೆ ಹೇಳ್ತಾರೆ, ನೋಡಿ, ನನಗೆ ಧಾನ್ಯದ ಪ್ರತಿಯೊಂದು ಕಾಳಿನ ಬೆಲೆ ಅರ್ಥವಾಗುತ್ತದೆ. ನೆಲದ ಮೇಲೆ ಚೆಲ್ಲಿದಾಗ ಅದಕ್ಕೆ ಬೆಲೆ ಇರುವುದಿಲ್ಲ, ನಗಣ್ಯ ಅನಿಸುತ್ತದೆ. ಕೇವಲ ಪ್ರತ್ಯೇಕಿಸಲಾದ ಕಾಳು ಅನಿಸುತ್ತೆ, ಚೆಲ್ಲೋಗಿರುವ ಕಾಳು. ಆದರೆ ನಾನು ಗುಡ್ಡೆ ಹಾಕಿದಾಗ ಅಲ್ಲಿ ಕಾಣುವ ಪ್ರತಿಯೊಂದು ಕಾಳು ಸಹ ನನಗೆ ಆದಾಯ ಆಗುತ್ತದೆ. ನನ್ನ ಮತವು ಅದೇ ರೀತಿ ಆಗಿದೆ, ಆ ಕಾಳಿನ ಹಾಗೆ. ಶಿ ವಾಸ್ ಅನ್ ಆರ್ಡಿನರಿ ವುಮನ್, ವರ್ಕಿಂಗ್ ವುಮನ್, ಎಜುಕೇಟೆಡ್ ಏನು ಹೇಳಿಲ್ಲ ಅವರು. ಈ ಪ್ರಸಂಗವನ್ನು ಕಲೀಶ್ವರಂ ಅವರು ತಮ್ಮ ಲೇಖನದಲ್ಲಿ ಉಲ್ಲೇಖಿಸ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಈಗ ನಡೀತಾ ಇರುವಂಥ ಒಂದು ಸಾಂವಿಧಾನಿಕ ಪ್ರಕ್ರಿಯೆ ಅಂತ ಹೇಳಿದ್ರು ಕೂಡ ಅದು ನಡೆಯುತ್ತಾ ಇರೋ ಒಂದು ರೀತಿ ಅಸಾಂವಿಧಾನಿಕವಾಗಿದೆ. ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಅದು ವ್ಯಾಲಿಡಿಟಿ ಇಲ್ಲದಿರೋ ರೀತಿಯಲ್ಲಿ ಇಡೀ ಪ್ರೋಸೆಸ್ ನಡೀತಾ ಇರೋದನ್ನು ಹಲವಾರು ತಜ್ಞರು, PDT ಆಚಾರ್ಯ ಇರ್ಬೋದು, ಸಂಜಯ್ ಹೆಗಡೆ ಇರ್ಬೋದು, SY ಖುರೇಶಿ ಅವರು ಇರ್ಬೋದು, ಸುಮಾರು ಜನ ಬರೀತಾ ಇದ್ದಾರೆ. ಬಹುತೇಕ ನನ್ನ ಮಾತುಗಳಲ್ಲಿ ಅವರ ಒಂದು ಉಲ್ಲೇಖಗಳು ಕೂಡ ಜಾಸ್ತಿ ಇರುತ್ತೆ ಅನಿಸುತ್ತೆ. ಯಾಕೆ ಇದನ್ನು ಈ ಪ್ರೋಸೆಸ್ನ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಮಾಡ್ತಾ ಇರುವಂಥ ಒಂದು SIR ಪ್ರಕ್ರಿಯೆಯಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಒಂದು ಸಾಂಸ್ಥಿಕ ಆಳ್ವಿಕೆ ಅಂತ ಇನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಏನಿದೆ, ಅದು ಒಂದು ಸಂಸದೀಯ ವ್ಯವಸ್ಥೆ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಆ ಸಂಸದೀಯ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಒಂದು ಮೌಲ್ಯಗಳನ್ನಾಗಲಿ, ಒಂದು ಅಡಿಪಾಯವನ್ನಾಗಲಿ ಕಂಟಿನ್ಯೂಸ್ ಆಗಿ
ಒಂದು ಶಿಥಿಲವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಫ್ಯಾಸಿಸ್ಟ್ ರಾಜಕೀಯದ ಒಂದು ಕೊನೆಯ ಹೆಜ್ಜೆ ಇದು ದಾಟ್ಬಿಟ್ರೆ ಬಹಳ ಇನ್ನೂ ಸುಲಭ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಮತ್ತು ಒಂದು ಮತ, ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ, ಇದು ಅಂಬೇಡ್ಕರ್ ಅವರು ನಮಗೆ ನೀಡಿದಂಥ ಒಂದು ಸ್ಲೋಗನ್. ಅದು ಅಂದರೆ ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಕೂಡ ಅದೇ. ಅದನ್ನು ಅಲ್ಲಗಳೆಯುವ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. SIR ಬೈ ಇಟ್ ಸೆಲ್ಫ್ ಅದು ಅನ್ಕಾನ್ಸ್ಟಿಟ್ಯೂಷನ್ ಏನಾರು ಆಗಲಾರ್ದು, ಯಾಕಂದರೆ ಕೆಲವು ಪ್ರಾವಿಷನ್ಸ್ ಪ್ರಕಾರ ಮಾಡ್ಬೋದು ಅಂತ ಇರುತ್ತೆ. ಆದರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಯಮಗಳಿದೆ. ಆ ನಿಯಮಗಳನ್ನು ಎಲೆಕ್ಷನ್ ಕಮಿಷನ್ ಆಗಲಿ ಸರ್ಕಾರ ಆಗಲಿ ಫಾಲೋ ಮಾಡ್ತಿಲ್ಲ. ಈ ಒಂದು ಅಪಾಯ ಇದೆ. ಸೊ ಇದನ್ನು ಸಂವಿಧಾನ ಪ್ರಕ್ರಿಯೆ ಮೂಲಕನೇ ಕಾಣ್ತಾ ಇದೀವಿ ನಾವು. ಅವ್ರು ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತಲೇ ಈ ಒಂದು ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಎಲ್ಲೂ ಹೇಳಿಲ್ಲ. ಅವರು ದೋಷಗಳು ಮಾತ್ರ ಗುರುತಿಸಿದ್ದಾರೆ. ಸೊ ಹಾಗಾಗಿ ಚುನಾವಣಾ ಆಯೋಗ ಸಂವಿಧಾನಗಳ ನಿಯಮಾನುಸಾರ ಒಂದು ಕೈಗೊಳ್ಳಬಹುದಾದ ಕಾಲೋಚಿತವಾದ ಪ್ರಕ್ರಿಯೆ ಅದು ಮಾಡಬಹುದು. ದೋಷಗಳನ್ನ ನಿವಾರಿಸಬೇಕು. ಪೌರತ್ವದ ಬಗ್ಗೆ ನಿಮಗೆಲ್ಲ ಅದು ಗೊತ್ತಿರುತ್ತೆ. ಸೊ ಈ ರೀತಿಯ ಒಂದು ಕಲ್ಪನೆಯಲ್ಲಿ ಇಡೀ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೆ ಮುಂಚೆ ಇದು ನಮ್ಮ ಭಾರತದ SIR ಪ್ರಕ್ರಿಯೆಗೆ ಮುಂಚೆ ಉಲ್ಲೇಖ ಮಾಡೋದಾದರೆ ಅಮೆರಿಕದ ಒಂದು ಸಂಸದೀಯ ಪ್ರಜಾಸತ್ತೆಯನ್ನು, ಸಂಸದೀಯ ವ್ಯವಸ್ಥೆ ನಮ್ಮ ದೇಶಕ್ಕೆ ಅದು ಅನ್ವಯಿಸೋದಿಲ್ಲ, ಬೇಡ ಅಂತಲೇ ಹೇಳ್ತಾರೆ. ಬಟ್ ಅವ್ರು ಮಾತು ನಡೆಯೋದಿಲ್ಲ, ಅದು ಬೇರೆ ವಿಚಾರ. ಅಮೆರಿಕದಲ್ಲಿ ಅಂದರೆ ಫೆಡರಲ್ ಚುನಾವಣೆಗಳ ಮೇಲೆ, ಅಂದರೆ ಫೆಡರಲ್ ಚುನಾವಣೆ ರಾಜ್ಯಗಳ ಚುನಾವಣೆಗಳ ಮೇಲೆ ಕಾಲ ಒಂದು ಜ್ಯೂರಿಸ್ಡಿಕ್ಷನ್ ಇದೆ. ಅದಕ್ಕೆ ಹೆಚ್ಚಿನ ಚುನಾವಣಾ ಕಾನೂನುಗಳನ್ನು ರಾಜ್ಯ ಮಟ್ಟದಲ್ಲೇ ನಿರ್ಧರಿಸ್ತಾರೆ ಅಮೆರಿಕದಲ್ಲಿ. ಉತ್ತರ ಡಕೋಟಾ ಒಂದು ಹೊರತುಪಡಿಸಿ ಎಲ್ಲ ರಾಜ್ಯಗಳಲ್ಲೂ ಮತ ಚಲಾಯಿಸಲು ಬರುವ ನಾಗರಿಕರು ನೋಂದಾಯಿಸಿಕೊಳ್ಳಬೇಕು ಅನ್ನೋ ಒಂದು ನಿಯಮವನ್ನು ರೂಪಿಸಿದ್ದಾರೆ. ರಿಜಿಸ್ಟರ್ ಮಾಡ್ಕೋಬೇಕು ವೋಟರ್ಸ್. ಆಮೇಲೆ ಈ ನೋಂದಣಿ ಕೌಂಟಿಗಳಲ್ಲಿ ಮತ್ತು ಪುರಸಭೆ ಮಟ್ಟದಲ್ಲೇ ನಡೆಯುತ್ತೆ. ಇತ್ತೀಚಿನವರೆಗೂ ಮತದಾರರು ಮತ ಚಲಾಯಿಸಲು ನೇರವಾಗಿ ಅಥವಾ ರಾಜ್ಯ ಅಥವಾ ಸ್ಥಳೀಯ ಕಚೇರಿಗಳಲ್ಲಿ ನೋಂದಾಯಿಸ್ಕೋಬೇಕಾಗಿತ್ತು. ಅಂದರೆ 30 years ಬ್ಯಾಕ್. 1990s ಮಧ್ಯಭಾಗದಲ್ಲಿ ಈ ಒಂದು ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಫೆಡರಲ್ ಸರ್ಕಾರ ಏನು ಮಾಡುತ್ತೆ, ಅದನ್ನು ಸುಲಭ ಮಾಡಿದ್ದಾರೆ. 1993 ಒಂದು ಆ್ಯಕ್ಟ್ ಪಾಸ್ ಮಾಡ್ತಾರೆ, ಮತದಾರರ ನೋಂದಣಿ ಕಾಯ್ದೆ ಅಂತ. ಕೆಲವು ಫೆಡರಲ್ಲಿಂದ ಅಂದರೆ ಸೆಂಟ್ರಲ್ದಿಂದ ನಿಧಿಯನ್ನು ಪಡೆಯುವ ಕೆಲವು ರಾಜ್ಯಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಡ್ರೈವಿಂಗ್ ಲೈಸೆನ್ಸ್ ಇಶ್ಯೂ ಮಾಡುವಂಥ ಅಮೆರಿಕದ ನಾಗರಿಕರು ನೋಂದಣಿ ಮಾಡಿಸಲಾಗಿಲ್ಲ ಇವತ್ತಿನವರೆಗೂ ಕೂಡ. ನೋಂದಣಿಗೆ ಅತಿ ಹೆಚ್ಚು ತೊಂದರೆ ಕೊಡೋದೇನೆಂದರೆ ಕಡಿಮೆ ಆದಾಯದ ನಾಗರಿಕರು ಚಲಾಯಿಸುವ ಒಂದು ಅಧಿಕಾರವನ್ನು ಕೂಡ ಜನತೆಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಸರ್ಕಾರದ ID ಎರಡಿದ್ರೆ ಸಾಕು. ಅದೆರಡೂ ಇಲ್ಲದೆ ಹೋದರೆ ಬ್ಯಾಂಕ್ ಸ್ಟೇಟ್ಮೆಂಟು ಅಥವಾ ದಿನೋಪಯೋಗಿ ಬಿಲ್ಸ್ ಇರುತ್ತಲ್ಲೋ, ಯುಟಿಲಿಟಿ ಬಿಲ್ಸ್, ಇದಿದ್ರು ಕೂಡ ನಾವು ವೋಟ್ ಮಾಡ್ಬೋದು ಅಂತ. ಸೊ ಇದನ್ನು ಈ ಒಂದು ಸಿಸ್ಟಮ್ನ ಅಲ್ಲಿ ಅಮೆರಿಕದಲ್ಲಿ ಫಾಲೋ ಮಾಡ್ತಾರೆ. ಅಂದರೆ ಸೊ ಇದನ್ನು ಹೇಳೋದಕ್ಕೋಸ್ಕರ ನಾನು ಈ ಮತದಾನದ ಹಕ್ಕಿನ ಬಗ್ಗೆ ಹೇಳಿದೆ. ಮತದಾನ ಪ್ರಶ್ನೆ ಬಂದಾಗ SY ಖುರೇಶಿ ಅವರ ಒಂದು ಲೇಖನ ಬರೆದಿದ್ದಾರೆ ಹಿಂದೂನಲ್ಲಿ. ಅದು ನಾನು ಅನುವಾದನ ಮಾಡಿದ್ದೀನಿ. ಅವರು ಕೆಲವು ಕಾನ್ಸ್ಟಿಟ್ಯೂಷನಲ್ ಅಂಶಗಳನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಇರಬೇಕು ಅಂತ ಖುರೇಶಿ ಅವರು ನಮ್ಮ ಲೇಖನದಲ್ಲಿ ಭಾಳ ಅದ್ಭುತವಾಗಿ, ನಾನು ಅದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ ಲೇಖನ. ಅದು ಇವತ್ತಿನ ಸಂದರ್ಭದಲ್ಲಿ ಅದನ್ನು ನಾವು ಪ್ರಶ್ನಿಸ್ಬೋದು ಅಥವಾ ಒಪ್ಪೋದು ಕಷ್ಟ ಆಗುತ್ತೆ ಅಂತ ಕೂಡ ಖುರೇಶಿ ಅವರು ಹೇಳ್ತಾರೆ. ಈ ಸ್ಟ್ಯಾಟ್ಯೂಟರಿ ರೈಟ್ ಡೇಂಜರ್ ಏನಂದರೆ, ನಾವು ವೋಟ್ ಮಾಡೋದು ನನ್ನ ಹಕ್ಕು ಅಂತ ನನಗೆ ಕ್ಲೈಮ್ ಮಾಡೋದಕ್ಕಾಗೋದಿಲ್ಲ, ನಾನ್ ಜುಡಿಸಿಯಬಲ್ ಆಗುತ್ತೆ ಅದು. ಸೊ ಗೌರ್ಮೆಂಟ್ ಅದನ್ನು ಬೇಕಾದ್ರೆ ಕಿತ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಇಟ್ ವಾಸ್ ಸ್ನ್ಯಾಚ್ಡ್ ಅವೇ ಡ್ಯೂರಿಂಗ್ ಎಮರ್ಜೆನ್ಸಿ ಅಂಡ್ ಅದರ್ ಮೂಲಭೂತ ಹಕ್ಕುಗಳಿದ್ರೆ, ಮೂಲಭೂತ ಹಕ್ಕಾಗಿದ್ದು ಶಾಸನ ವಿಹಿತವಾದ ಒಂದು ಸ್ಟ್ಯಾಟ್ಯೂಟರಿ ರೈಟ್ ಮಾತ್ರ ಆಗುತ್ತೆ ಅಂತೇಳಿ. ಕುಲ್ದೀಪ್ ನಯ್ಯರ್ ವರ್ಸಸ್ ಇಂಡಿಯನ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಒಂದು ಕೇಸಲ್ಲಿ ಸಾಂವಿಧಾನಿಕ ಪೀಠ ಇದನ್ನೇ ಮತ್ತೆ ಪುನರುಚ್ಚಾರ ಮಾಡುತ್ತೆ. ಮತ್ತು ಮತ ಚಲಾಯಿಸುವ ವೈಯಕ್ತಿಕ ಹಕ್ಕು ಶಾಸನಗಳ ಮೂಲಕ ನಿರ್ಧಾರ ಆಗುತ್ತೆ ಅಂತ. ಖುರೇಶಿ ಅವರು ಇದನ್ನು ಪ್ರಶ್ನಿಸುತ್ತಾರೆ. ಅಂದರೆ ಈಗಲೂ ಯಾಕೆ ಹಾಗೆ ಇರಬೇಕು ಅಂತೇಳಿ. ಈಗ ನೋಟಾ ಕಾಯ್ದೆಯನ್ನು ನಾವು ಹಕ್ಕನ್ನು ಕೂಡ ಮೂಲಭೂತ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟಾಗಿ ಮಾಡುತ್ತೆ. ಹೀಗಿರಬೇಕಾದ್ರೆ ಈ ಮತ ಚಲಾವಣೆ ಯಾಕೆ ಸ್ಟ್ಯಾಟ್ಯೂಟರಿ ರೈಟಾಗಿ ಉಳಿಬೇಕು? ಈ ಒಂದು ಪ್ರಶ್ನೆಯನ್ನು, ಇದರ ಒಂದು ಲೆಜಿಟಿಮಸಿನ ಖುರೇಶಿ ಅವರು ಪ್ರಶ್ನೆ ಮಾಡ್ತಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಚರ್ಚೆ ಆಗಬೇಕು ಅನಿಸುತ್ತೆ. ರೈಟ್ ಆಗಿದ್ದಿದ್ರೆ ಮೇ ಬಿ SIR ಪ್ರೋಸೆಸ್ ಈ ಥರದಲ್ಲಿ ನಡೀತಾ ಇರಲಿಲ್ಲ, ಅದರ ಅನ್ವಯ ಕಾನೂನು ಅನ್ವಯ ನಡೀತಾ ಇತ್ತು. ಸೊ SIR ಪ್ರೋಸೆಸ್ ನಾವು ವಿರೋಧಿಸ್ತಾ ಇರೋದು ಆ್ಯಕ್ಚುಲಿ
ಬೇಸಿಕಲಿ SIR ಅಲ್ಲ. SIR ಅನ್ನೋದು ಅದು ಸರ್ಕಾರಕ್ಕೆ, ಚುನಾವಣಾ ಆಯೋಗಕ್ಕೆ ಅಧಿಕಾರ ಇದೆಯೋ ಇಲ್ಲವೋ ಅಥವಾ ಕೇಂದ್ರ ಸರ್ಕಾರ ಯಾವಾಗ ನಡೆಸ್ಬೋದು, ಅದಕ್ಕೆ ಸಾಕಷ್ಟು ಕಾನ್ಸ್ಟಿಟ್ಯೂಷನಲ್ಲಿ ಸೆಕ್ಷನ್ಸಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಅದರ ಪ್ರಕಾರನೇ ಮಾಡಿದ್ದರೆ ಏನು ತೊಂದರೆ ಇರಲಿಲ್ಲ. ಎಸ್ಪೆಷಲಿ ನಾವು ಬಿಹಾರ ಆ್ಯಂಡ್ ವೆಸ್ಟ್ ಬೆಂಗಾಲ್ ನೋಡಿದಾಗ ಚುನಾವಣೆ ದೃಷ್ಟಿಲಿ ಇಟ್ಕೊಂಡೆ ಅಷ್ಟೊಂದು ಅವಸರ ಕರ್ನಾಟಕದಲ್ಲಿ ಮಾಡ್ತಿಲ್ಲ. ನಾವು ಅಬ್ಸರ್ವ್ ಮಾಡ್ತಿದ್ದೀವಿ. ಬಿಹಾರ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಮಾಡಿದಷ್ಟು ಅವಸರ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ, ಅಥವಾ UP ನಲ್ಲಿ ಮಾಡ್ತಾ ಇಲ್ಲ. ನಂಬರ್ ಆಫ್ ಡಿವಿಷನ್ ಜಾಸ್ತಿ ಇದ್ರೂ ಕೂಡ ಅಲ್ಲಿ ಅವಸರ, ಯಾಕಂದರೆ ಚುನಾವಣೆ ದೂರ ಇದೆ ಅಲ್ಲಿ. ಸೊ ಈ ಒಂದು ಅಂಶದಲ್ಲಿ ನಾವು ನೋಡಿದಾಗ ಈ ಪ್ರೋಸೆಸ್ನ ನಾವು ವಿರೋಧಿಸ್ತಾ ಇದ್ದೀವಿ. ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಸ್ಯಾಡ್ಲಿ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಅದನ್ನು ಕೂಡ ಹೇಳಿದೆ ಅಂತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾರಣವನ್ನು ನಾವು ಒಂದು NDA ಸರ್ಕಾರವನ್ನು ಗುರುತಿಸಿದಾಗ ಆ ಸರ್ಕಾರದಲ್ಲಿ ಸಮಾಜವಾದಿ NDA ಪಾರ್ಟ್ನರ್ಸಲ್ಲಿ ಸಮಾಜವಾದಿ ಸಿದ್ಧಾಂತಗಳಿದ್ದಾರೆ, ಅಂಬೇಡ್ಕರೈಟ್ ಸಿದ್ಧಾಂತದ ಬಗ್ಗೆ ಮಾತಾಡೋರಿದ್ದಾರೆ. ಇವರೆಲ್ಲ ಯಾಕೆ ಏನು ಮಾಡ್ತಿದ್ದಾರೆ? ಅಥವಾ ಅಂಬೇಡ್ಕರೈಟ್ MPs ಇದ್ದಾರೆ, ಇಟ್ ವಾಸ್ ಎಲೆಕ್ಟೆಡ್ ಆನ್ ರಿಸರ್ವ್ಡ್ ಸೀಟ್ಸ್ ಫ್ರಮ್ BJP. ಅವರುಗಳು ಯಾಕೆ ಇದನ್ನು ವಿರೋಧಿಸ್ತಾ ಇಲ್ಲ? ಒಂದು ವಿರೋಧದ ಮಾತು ಕೂಡ ಆಡ್ತಾ ಇಲ್ಲ. ಸೊ ಕಲ್ಪ್ರಿಟ್ಸ್ ಅಂತ ನಾವು ನೋಡ್ಬೇಕಾದ್ರೆ ನಾವು ಇವನ್ನೆಲ್ಲನೂ ಸೇರಿಸ್ಕೊಂಡೇ ನೋಡಬೇಕಾಗತ್ತೆ ಒಂದು ಈ ಅನ್ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್ಗೆ. ಮತ್ತು ಅಶೋಕ್ ಲವಾಸ ಅವರು ಒಂದು ಹಿಂದೂ ಪತ್ರಿಕೆಯ ಒಂದು ಲೇಖನದಲ್ಲಿ ಇದನ್ನು 1 ಹಾರ್ಸ್ ರೇಸ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ 1 ಹಾರ್ಸ್ ರೇಸ್, ಒಂದು ಒಂಟಿ ಕುದುರೆ ಎಸ್ಕೋಬೇಕು ಅಂತ ಒಂದು ಸೆಂಟೆನ್ಸ್ ಹೇಳ್ತಾ ಆ ಸ್ಪರ್ಧೆಯನ್ನು ಪ್ರಜಾಸತ್ತೆಯ ಹಿಮೋಗ್ಲೋಬಿನ್ ಅಂತ ಲವಾಸ ಅವರು ವ್ಯಾಖ್ಯಾನ ಮಾಡ್ತಾರೆ. ಸೊ ಆಡಳಿತ ಪಕ್ಷ ಒಂದು ದೇರ್ ಇಸ್ ನೋ ಆಲ್ಟರ್ನೇಟಿವ್, ಟೀನಾ ಅಂತ ನಾವು ಹೇಳ್ತೀವಲ್ಲ, ಆ ಥರ ಒಂದು ರೀತಿಯಲ್ಲಿ ಒಂದು ಆಳ್ವಿಕೆಯನ್ನು ನಡೆಸ್ತಾ ಇರಬೇಕಾದ್ರೆ ಸೊ ನಾವು ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್ನ ಫಾಲೋ ಮಾಡಬೇಕು. ಹಾಗಾಗಿ ಸಂವಿಧಾನದ ಒಂದು ಸಮ್ಮತಿ ಪಡೆದಿದೆ ಅಂತ ಅಂದ್ಕೊಂಡ್ರು ಕೂಡ ಈಗ ನಡೀತಾ ಇರೋ ಒಂದು ಮಾದರಿ ಮತ್ತು ಅದನ್ನು ನಿರ್ದೇಶಿಸ್ತಾ ಇರುವಂಥ ಒಂದು ನಿಯಮಗಳು ಅಸಾಂವಿಧಾನಿಕ ಅಂತ ಹಲವಾರು ಕಾನೂನು ತಜ್ಞರು ಸಾಕಷ್ಟು ಲೇಖನಗಳು, ಹಿಂದಿನಲ್ಲೂ ತುಂಬ ಲೇಖನಗಳು ಬಂದಿದೆ, ಬರೀತಾನೆ ಇದೆ, ಈಗಲೂ ಬರೀತಾ ಇದ್ದಾರೆ. ಕೂಡ 9 ಕೆಲವರು ಇಲ್ಲೇ ಇದ್ದಾರೆ. ದೇವನೂರು ಮಹಾದೇವ, ರಾಮಚಂದ್ರ ಗುಹಾ, 9 ಕೆಲವರು ಮತ್ತು ಸಬಿಹಾ ಭೂಮಿಗೌಡ ಅವರೊಂದು ಅರ್ಜಿ ಹಾಕಿರ್ತಾರೆ, ಇದನ್ನು ಮುಂದಕ್ಕೆ ಹಾಕಿ ಈ ಪ್ರೋಸ್ ಹಾಕಿ ಅಂತ. ಅದನ್ನು ಕೂಡ ಪ್ರಿಮೆಚ್ಯೂರ್ ಅಂತ ಹೇಳಿ ಹೈಕೋರ್ಟ್ ಡಿಸ್ಮಿಸ್ ಮಾಡಿದೆ. ಅಂದರೆ ಸಿಟಿಸನ್ ಆಫ್ ಎ ಕಂಟ್ರಿ ಅಂತ ಹೇಳಿದ್ರೆ ವೋಟಿಂಗ್ ಶುಡ್ ಬಿ ಹಿಸ್ ನ್ಯಾಚುರಲ್ ರೈಟ್. ಅದು ಕಾನ್ಸ್ಟಿಟ್ಯೂಷನ್ ಇರಲಿ ಇಲ್ಲದೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಹೇಳಿದ್ರೆ ಅವ್ರು ನ್ಯಾಚುರಲ್ ಆಗಿ ಬರಲೇಬೇಕು ಆ ರೈಟ್. ಅದು ರಾಜದೀಪ್ ಸರ್ದೇಸಾಯಿ ಅದು 1 ಮಿನಿಟ್ ಅದು ಬೇಕಾದ್ರೆ ಆಮೇಲೆ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇದು ಸಂವಿಧಾನದ ಅನುಚ್ಛೇದ ಆರ್ಟಿಕಲ್ 324 ಅನ್ವಯ ಪೌರತ್ವ ಕಾನೂನು, ಸಿಟಿಸನ್ಶಿಪ್ ಲಾ ಅಂತ ಬಂದಾಗ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡುತ್ತೆ. ಸಾಂವಿಧಾನಿಕ ಸವಲತ್ತುಗಳನ್ನು, ಕಾನ್ಸ್ಟಿಟ್ಯೂಷನಲ್ ಬೆನಿಫಿಟ್ಸ್ ಕೊಡೋದಿಲ್ಲ ಅಂತಾಗಲಿ ಬಿಹಾರಲ್ಲಿ ಆಲ್ರೆಡಿ ಜಾರಿಯಾಗಿದೆ, ಪಶ್ಚಿಮ ಬಂಗಾಳದಲ್ಲೂ ಜಾರಿಯಾಗಿದೆ. ನಮ್ಮ DK ಶಿವಕುಮಾರ್ ಅವರು ಕೂಡ ಅನೌನ್ಸ್ ಮಾಡಿದರು ಬೆನಿಫಿಟ್ಸ್ ಸಿಗೋದಿಲ್ಲ ನಿಮಗೆ ಮತದಾರರ ಪಟ್ಟಿ. ಅದು ರಾಂಗ್ ಅಂತ ಮುಂದೆ ಕೋರ್ಟಲ್ಲಿ ಡಿಸೈಡ್ ಆಗ್ಬೋದು. ಆದರೆ ಆ ಪೌರತ್ವವನ್ನು ನಿರ್ಧರಿಸುವವರು ಅಗತ್ಯವಾದ ದಾಖಲೆಗಳ ಪಟ್ಟಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸುವ ಹಕ್ಕಿರುವುದು ಗೃಹ ಸಚಿವರಿಗೆ ಮಾತ್ರ. ಓನ್ಲಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಮಾತ್ರ ಇದನ್ನು ಮಾಡ್ಬೋದು, ಅವರ ಆಫೀಸಿಂದ ಮಾತ್ರ ಮಾಡ್ಬೋದು. ಚುನಾವಣಾ ಆಯೋಗಕ್ಕೆ ಈ ಹಕ್ಕು ಇರುವುದಿಲ್ಲ ಅಂತ BDT ಆಚಾರ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೂ ಜಾರಿಗೊಳಿಸುವ ಮೂಲಕ ಚುನಾವಣಾ ಆಯೋಗ ಈ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದು ಸುಪ್ರೀಂ ಕೋರ್ಟ್ ಇದನ್ನು ಪ್ರಶ್ನೆಯನ್ನು ಗಂಭೀರವಾಗಿ ಪರಿಗಣತೆ ಇರೋದು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅದು ಸುಮಾರು ಜನ ಅದರ ಬಗ್ಗೆ ಕಾಮೆಂಟು ಮಾಡಿದ್ದಾರೆ. ಮತ್ತು ಈಗ ನಾನು ಹೇಳಿದಂಗೆ ಎಲೆಕ್ಷನ್ಸ್ ಫೇಸ್ ಮಾಡ್ತಾ ಇರುವಂಥ ಸ್ಟೇಟ್ಸಲ್ಲಿ ಮತ್ತು ಕಾನೂನಿಗೆ ವಿರುದ್ಧವಾಗಿ ಹಲವಾರು, ಫಾರ್ ಎಕ್ಸಾಂಪಲ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಒಂದು ಇದುವರೆಗೂ ಯಾರು ಕೇಳದೇ ಇರುವಂಥ ಒಂದು ಅಂಶವನ್ನು ಅವರು ಅದರಲ್ಲಿ ತಂದಿದ್ದಾರೆ. ಆಮೇಲೆ 1950 ಪ್ರಜಾಪ್ರಾತಿನಿಧ್ಯ ಕಾಯ್ದೆ ಇದೆಯಲ್ಲ, ಪೀಪಲ್ಸ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಸೆಕ್ಷನ್ 21 ಅನ್ವಯ ಮತದಾರರ ಪಟ್ಟಿಯನ್ನು ಪ್ರತಿ ಮಹಾಚುನಾವಣೆಗಳಿಗೆ ಮುನ್ನ ಅಥವಾ ಉಪಚುನಾವಣೆಯ ಮುನ್ನ ಪರಿಷ್ಕರಿಸಬಹುದು ಅನ್ನೋ ಒಂದು ನಿಯಮ ಇರುತ್ತೆ. ಹೊರತು ಇಂಟೆನ್ಸಿವ್ ರಿವಿಷನ್ ಸಾಧ್ಯ ಇಲ್ಲ. ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ದು ಅವರು ಭಾಳ ಕಾನ್ಸ್ಟಿಟ್ಯೂಷನಲಿ ಎಕ್ಸ್ಪರ್ಟ್, ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ತೀವ್ರ ಪರಿಷ್ಕರಣೆಯನ್ನು ಚುನಾವಣೆಗಳು ನಡೆಯದೇ ಇರುವ ಸಂದರ್ಭದಲ್ಲಿ ಕೈಗೊಳ್ಳಬಹುದು ಅನ್ನೋದನ್ನು 2 ಆ್ಯಕ್ಟಲ್ಲಿ. ಆದರೂ ಕೂಡ ಅದನ್ನು ಮೀರಿ ಚುನಾವಣಾ ಆಯೋಗ ಅಂಡ್ ಯಾವುದೇ ಒಂದು ಆದೇಶಗಳನ್ನು
ಕೇಂದ್ರ ಗೃಹ ಸಚಿವಾಲಯದಿಂದ ನಾವು ನೋಡ್ತಾನೆ ಇಲ್ಲ, ಎಲ್ಲ ಚುನಾವಣಾ ಆಯೋಗನೇ ಕೊಡ್ತಾ ಇದೆ. ಕೂಡ ಒಂದು ನಾವು ಪ್ರಶ್ನಿಸಬೇಕಾಗತ್ತೆ. ಬಿಹಾರದಲ್ಲಿ ಇವರು ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಿದಾಗ ಇದರ ಮೂಲ ಉದ್ದೇಶ ಸಂವಿಧಾನದ ಆರ್ಟಿಕಲ್ 326 ಅಡಿಯಲ್ಲಿ ಅನರ್ಹ ಮತದಾರರನ್ನು ಗುರುತಿಸುವುದು ಅಂತ ಹೇಳಿದೆ. ಕಾನ್ಸ್ಟಿಟ್ಯೂಷನಲ್ ಲೂಪ್ ಹೋಲ್ಸ್ ಏನಿದೆ ಅದನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಿಯೇ ಇಲ್ಲ. ಸೊ ಹಾಗಾಗಿ ಅದನ್ನು ಇವನ್ ಒನ್ ಆಫ್ ದಿ ಆಕ್ಟಿವಿಸ್ಟ್ ಅವರು ವಿಚಾರಣೆ ಸಂದರ್ಭದಲ್ಲಿ ಅದನ್ನು ಚರ್ಚೆ ಕೂಡ ಮಾಡಲಿಲ್ಲ ಅಂತ ಫೈನಲ್ ಡಿಸಿಷನ್ ಅಂತ. ಮತ್ತೆ ನೋಡೋದಾದರೆ ಅಡಲ್ಟ್ ಫ್ರಾಂಚೈಸ್ ಆಧಾರದ ಮೇಲೆ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಚುನಾವಣೆಗಳನ್ನು ನಡೆಸಬೇಕು ಅಂತೇಳಿ ಆರ್ಟಿಕಲ್ಸ್ ಅವರು ಅನರ್ಹಗೊಳ್ಳದೇ ಇದ್ದಲ್ಲಿ ಅವರು ಮತದಾರರಾಗುವ ಹಕ್ಕು ಪಡೆದಿರುತ್ತಾರೆ ಅಂತ ಆರ್ಟಿಕಲ್ 326 ಹೇಳುತ್ತೆ. ಈ ಒಂದು ಎರಡು ಅವಶ್ಯ ಅರ್ಹತೆಗಳನ್ನು ಹೊಂದಿರಬೇಕು. ಮೊದಲನೇದು ಅವರು ಭಾರತದ ಪ್ರಜೆ ಆಗಿರಬೇಕು, ಎರಡನೇದು ಕನಿಷ್ಠ 18 ವರ್ಷ ಆಗಿ. ಎರಡೇ ಕಂಡೀಷನ್ ಆರ್ಟಿಕಲ್ 326. RPA ಆ್ಯಕ್ಟಲ್ಲಿ 1950 ಪೀಪಲ್ಸ್ ರಿಪ್ರೆಸೆಂಟೇಷನ್ ಆ್ಯಕ್ಟಲ್ಲಿ ಮತದಾರರಾಗಿ ನೋಂದಣಿಯಾಗಲು ಅನರ್ಹರಾಗುವ ಕಾರಣಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ್ಯಾವ ಕಾರಣಕ್ಕೆ ಅನರ್ಹರಾಗ್ತದೆ ಅಂತ. ಇದನ್ನು ಒಂದು ಕೋರ್ಟ್ ಜಡ್ಜ್ಮೆಂಟ್ ಮೂಲಕ ವ್ಯಕ್ತಿಯನ್ನು ಮಾನಸಿಕ ಅಸ್ವಸ್ಥ ಅಂತ ಘೋಷಿಸಿದರೆ, RPA ಆ್ಯಕ್ಟ್ ಪ್ರಕಾರ ಸೆಕ್ಷನ್ 11A ಅಡಿಯಲ್ಲಿ ಮತದಾನಕ್ಕೆ ಅನರ್ಹ ಅಂತ ಘೋಷಿಸಿದರೆ ಅಂಥವ್ರನ್ನ ಮತದಾನಕ್ಕೆ ಅರ್ಹರಲ್ಲ ಅಂತ ಪರಿಗಣಿಸ್ಬೋದು. ಅಲ್ಲಿರುವ ಕಾನೂನುಗಳ ಅನುಸಾರ ಮಾತ್ರ ಅದನ್ನು ನಿರ್ವಹಿಸಬೇಕು ಅಂತ ಒಂದು ನಿಬಂಧನೆಯನ್ನು ಕೂಡ ಹಾಕಿದೆ. ಅಂದರೆ ಈಸಿ ವೈಲೇಟ್ ಎನಿ ಲಾ ವಿಚ್ ಈಸ್ ಪ್ರಿವಿಲೆಂಟ್ ಇನ್ ಎನಿ ಸ್ಟೇಟ್. 2024 ಹೊರಡಿಸಿದ ಆದೇಶದಲ್ಲಿ 25ರಲ್ಲಿ ಜುಲೈ 1, 2025 ಸೂಕ್ತ ದಿನ ಅಂತ ಸೂಚಿಸುತ್ತೆ. ಇದು ಸೆಕ್ಷನ್ 21(2)B ಅಂದರೆ RPA ಕರ್ನಾಟಕದಲ್ಲೂ ನಡೀತು. ನಾವುಗಳು ಕೂಡ ಪ್ರೊಟೆಸ್ಟ್ ಮಾಡಿದ್ವಿ. ಆದರೆ SIR ವಿರೋಧಕ್ಕಿಂತ ಡೆಮಾಕ್ರಟೈಸ್ SIR ಅನ್ನೋ ಒಂದು ಸ್ಲೋಗನ್ ನಮಗೆ ಮುಖ್ಯವಾಗಿದೆ. ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ಇಟ್ಸ್ ಇನ್ನೋವೇಟಬಲ್. ನಾವು ಸುಪ್ರೀಂ ಕೋರ್ಟ್ ನಮ್ಮ ಜೊತೆ ಕೈ ಕೊಡುತ್ತೆ ಅಂತ ನಮಗೆ ಹೋಪ್ಸ್ ಇರಲಿಲ್ಲ. ಅಂದರೆ ಏನೋ ಒಂದು ಜೊತೆಗೆ ನಿಲ್ಲುತ್ತೆ ಸುಪ್ರೀಂ ಕೋರ್ಟ್ ನಮ್ಮ ಜೊತೆಗೆ SIR ಪ್ರೊಸೆಸ್ಸಲ್ಲಿ ಅಂತ. ಇಟ್ ಇಸ್ ನಾಟ್ ಸ್ಟ್ಯಾಂಡ್ ವಿತ್ ಅಸ್. ಸೊ ಫೈನಲಿ ಏನಂದರೆ ನಮಗೆ SIR ವಿರೋಧಿಸ್ತಾ ಇದ್ದವರು ಕೂಡ ಈಗ ನಾವು ಎನ್ಯೂಮರೇಷನ್ ಫಾರ್ಮ್ ಫಿಲಪ್ ಮಾಡಿಕೊಡ್ಲೇಬೇಕು. ಯಾಕಂದರೆ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯೋದು ಅಂದರೆ ಎಷ್ಟು ಡೇಂಜರಸ್ ಅನ್ನೋ ಒಂದು ಪ್ರಪೋಷನ್ಸ್ ಆಗುತ್ತೆ ಅಂತ ನಮಗೊಂದು ಆತಂಕ ಕೂಡ ಬಂದಿದೆ. ಇನ್ಫ್ಯಾಕ್ಟ್ ಒನ್ ಆಫ್ ದಿ ಕಾಮೆಂಟೇಟರ್ಸ್ ಚೆನ್ನೈ ಎಲೆಕ್ಷನಲ್ಲಿ 89% ವೋಟಿಂಗ್ ಆದಾಗ ದಟ್ಸ್ ಒನ್ ಆಫ್ ದಿ ರೀಸನ್ ಅಂತಲೇ ಹೇಳ್ತಾರೆ. ಆದಮೇಲೆ ಬಿಹಾರದಲ್ಲಿ SIR ಪ್ರಕ್ರಿಯೆ ಶುರು ಮಾಡಿದ್ರು. ಅಲ್ಲಿ 65 ಲಕ್ಷ ಜನ ಮತದಾರರ ಪಟ್ಟಿಯಿಂದ ಹೊರಗಡೆ ಇದ್ದಾರೆ. 65 lakhs. ಆಗಸ್ಟ್ 1ರಂದು ಪ್ರಕಟಿಸಿದ ಒಂದು ಅಂತಿಮ ಕರಡು ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರರು ಹೊರಗುಳಿದಿದ್ದಾರೆ. ಆಲ್ಮೋಸ್ಟ್ 1 crore ದಿಕ್ಕಲ್ಲಿ. ಅದರಲ್ಲಿ ಇನ್ನೊಂದು ಇವರಿಗೆ ಭಾಳ ಶಾಕಿಂಗ್ ಆಗೋದು ಅಂತ ಹೇಳಿದ್ರೆ ನಮ್ಮ ಗುಸ್ಬೇಟಿಯ ಆರ್ಗ್ಯುಮೆಂಟ್ ಅವ್ರಿಗೆ 63% ಹಿಂದೂಸ್ ಇದ್ದಾರೆ ಅವರಿಗೆ. ಅಂದರೆ ಔಟ್ಸೈಡ್ ವೆಸ್ಟ್ ಬೆಂಗಾಲ್ ಸ್ಟೇಟ್, ಅಸ್ಸಾಮಿಂದ ಬಂದವರು, ಬೇರೆ ಬೇರೆ ಸ್ಟೇಟ್ಸಿಂದ ಬಂದವರು ಅನ್ನೋ ವಲಸಿಗರು ಅಂತಲೂ ಹೇಳ್ತಾರೆ. 34% ಮಾತ್ರ ಮುಸ್ಲಿಮ್ಸ್ ಇದ್ದಾರೆ ಎಕ್ಸ್ಕ್ಲೂಡೆಡ್ ಅಲ್ಲಿ. ಸೊ ಒಂದು 12% ಒಟ್ಟು ಜನಸಂಖ್ಯೆ ಇಲ್ಲಿ ಬಂದಿರೋದು ಇವ್ರು ಹೇಳೋದು ಡಾಕ್ಯುಮೆಂಟ್ ಅಲ್ಲ ಅದು. ಈಗ ಇದುವರೆಗೆ ಡಾಕ್ಯುಮೆಂಟ್ ಕೊಟ್ಟೇ ಇಲ್ಲ, ಬರೀ ಸ್ಲೋಗನ್ ಆಗಿ ಉಳಿದಿದೆ. ಅದು ಎಷ್ಟು ಜನ ಇದುವರೆಗೂ ಐಡೆಂಟಿಫೈ ಆಗಿದ್ದಾರೆ ಅಂತ ಕೂಡ ಎಷ್ಟುವರೆಗೂ ಅಂತ ಹೇಳಿದ್ರೆ ಈಗ ಮೊನ್ನೆ ಕರ್ನಾಟಕದಲ್ಲೂ ಅಷ್ಟೇ 20 ಲಕ್ಷ ಜನ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ ಅಕ್ರಮ ವಲಸಿಗರು ಅಂತ ಒಂದು ಆರ್ಗ್ಯುಮೆಂಟ್ ಶುರುವಾಯಿತು. ಅದನ್ನ ಇಟ್ಕೊಂಡು ಪಾಪ 6 ಜನ ವಲಸೆ ಕಾರ್ಮಿಕರನ್ನ ಸರೌಂಡ್ ಇಲ್ಲಿ ಸುತ್ತಾಕೊಂಡು ರೈಲ್ವೆ ಸ್ಟೇಷನ್ ಕೂಡ 20 ಲಕ್ಷ ಮತದಾರರು ಹೊರಗಡೆ ಹೊರಟಿದ್ದಾರೆ. UPನಲ್ಲಿ 2.285 ಕೋಟಿ ಹೆಸರುಗಳು ಕಡಿಮೆ ಆಗಿತ್ತು. ಈಗ ಅದು 2 ಕೋಟಿಗೆ ಬಂದು ಹಿಡಿದಿದೆ. ಉತ್ತರಾಖಂಡದಲ್ಲಿ 8.25 ಲಕ್ಷ, ಹರಿಯಾಣದಲ್ಲಿ 33.84 ಲಕ್ಷ, ಅಸ್ಸಾಂನಲ್ಲಿ 2.43 lakhs. ಇದು ಸ್ಟೇಟ್ಸ್ದು. ಸ್ವಲ್ಪ ಒಂದು 5 ನಿಮಿಷ ಸ್ಪೆಸಿಫಿಕ್. ಇದು ಕೂಡ ಗೌತಮ್ ಮುಖೋಪಾಧ್ಯಾಯ ಅಂತ ಒಬ್ಬರ ಹಿಂದೂ ಲೇಖನದಿಂದ ನಾನು ತೊಗೊಂಡಿರೋದು. ಬಹುಸಂಖ್ಯಾತ ಒಂದು ಮೈತಿ ಸಮುದಾಯ ಜನಸಂಖ್ಯೆ ಇದೆ. ಅವರು 54% ಇದ್ದಾರೆ. ಕುಕಿ ಜೋಗ್ ಕಮ್ಯುನಿಟಿ ಅಂತ ಏನು ಹೇಳ್ತಾರೆ, ಅವರು ಬೆಟ್ಟ ಗುಡ್ಡಗಳಲ್ಲಿ ಒಂದು ಟ್ರೈಬಲ್ ಕಮ್ಯುನಿಟೀಸು 15% ಇದ್ದಾರೆ. ಇತ್ತೀಚೆಗೆ ನಾಗಾ ಕಮ್ಯುನಿಟೀಸ್ ಅವರು 26% ಜನ ಅಲ್ಲಿ ಆಲ್ಮೋಸ್ಟ್ ಅಫಿಷಿಯಲಿ ರೆಕಗ್ನೈಸ್ಡ್ ಸಿಟಿಸನ್ಸ್ ಆಫ್ ಮಣಿಪುರ. ಸೊ ಇಲ್ಲಿ ನಾವು 3 ವರ್ಷದಿಂದ ಗಲಾಟೆ ನಡೀತಿರೋದು ನಾವು ನೋಡ್ತಾ ಇದ್ದೀವಿ. ಉಳಿದ ಎಲ್ಲ ಭಾಗಗಳಿಗಿಂತ ಭಿನ್ನವಾಗಿ ಮಣಿಪುರದಲ್ಲಿ SIR ಜಾರಿ ಆಗ್ತಿದೆ ಅಂತ ಮುಖೋಪಾಧ್ಯಾಯ ಹೇಳ್ತಾರೆ. ಯಾಕೆಂದರೆ
ಇಲ್ಲಿ ಈ ಇತರ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮೂಲಕ ನಡೆಸ್ತಾ ಇದೆ ಅಂಡ್ ರೂಲಿಂಗ್ ಪಾರ್ಟಿ ಮೂಲಕ ನಡೆಸ್ತಾ ಇದೆ. ಮಣಿಪುರದಲ್ಲಿ ರಾಜ್ಯವನ್ನು ಅಕ್ರಮ ವಲಸೆಗಳಿಂದ ಮುಕ್ತಗೊಳಿಸುವ ಅಥವಾ ಸ್ವಚ್ಛಗೊಳಿಸುವ ಬೇಡಿಕೆ ಮೈತಿಗಳಿಂದ ಬರ್ತಾ ಇದೆ, ಬಹುಸಂಖ್ಯಾತರಿಂದ ಬರ್ತಾ ಇದೆ, ಅಥವಾ ನಾಗಾ ಸಮುದಾಯಗಳಿಂದ ಬರ್ತಾ ಇದೆ. ಸೊ ದ ಮೇನ್ ಟಾರ್ಗೆಟ್ ಈಸ್ ಕೂಗೀಸ್, ಬಾಂಗ್ಲಾದೇಶೀಸ್ ಅಲ್ಲ. ಸೊ ನನಗೆ ಅನಿಸಿದ ರೀತಿಯಲ್ಲಿ ನಾನು ಒಂದು ಸೋಷಿಯಲ್ ಅನಾಲಿಸಿಸ್ ನಾನು ಹೇಳೋದು, ಇದು ಒಪ್ಪಲೇಬೇಕಂತಿಲ್ಲ ಅಥವಾ ಬಹಳ ಒಂದು ಅತಿರೇಕದ ಅನಾಲಿಸಿಸ್ ಅನಿಸೋದು. ಯಾವುದೇ ರೀತಿಯ ಒಂದು ಹಕ್ಕು ಅಥವಾ ಅವಕಾಶ ವಂಚಿತ ಸಮುದಾಯಗಳು ಬ್ರಾಡರ್ ಸೊಸೈಟಿನಲ್ಲಿ ಒಂದು ಅವಕೃಪೆಗೊಳಗಾಗ್ತದೆ, ಒಂಥರ ನೆಗ್ಲೆಕ್ಟೆಡ್ ಕಮ್ಯುನಿಟೀಸ್ ಥರ ಕಾಣುತ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಈಗ ಸ್ಟೇಟ್ ಪಾಲಿಸೀಸಿಂದ ಅಥವಾ ಪ್ರಭುತ್ವದ ಬೆಂಬಲ ಇರುವಂಥ ಒಂದು ಸಂಸ್ಥೆಗಳಿಂದ ಅಪಪ್ರಚಾರಕ್ಕೆ ಒಳಗಾಗೋದನ್ನು ನಾವು ನೋಡ್ತೀವಿ. ಈ ಕ್ರಿಮಿನಲ್ ಟ್ರೈಬ್ಸ್ ಅನ್ನೋದನ್ನು ನಿನ್ನೆ ಹಿಂದೂನದು ಒಂದು ವರದಿ, ಮಧ್ಯಪ್ರದೇಶದ ಒಂದು ಬಚಾಡ ಟ್ರೈಬಲ್ ಇರುವುದು ವೇಶ್ಯಾವೃತ್ತಿಯನ್ನೇ ತಮ್ಮ ಜೀವನ ಮಾಡ್ಕೊಂಡಿರುವಂಥ ಒಂದು ಪ್ರದೇಶದ ಒಂದು ಕೊಟ್ಟಿದ್ದಾರೆ. ಅದರೊಳಗೆ ಈವನ್ ಆ ಟ್ರೈಬ್ಸ್ನ ಇವತ್ತಿಗೂ ಕೂಡ ಒಂದು ಕಳಂಕಿತ ಸಮುದಾಯ ಅಂತಲೇ ಕನ್ಸಿಡರ್ ಮಾಡಿ. ಸೊ ಇದನ್ನು ನಾನು ಯಾಕೆ ಇಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ, ಈ ಮತದಾರರ ಪಟ್ಟಿಯಿಂದ ಹೊರಗುಳಿಯೋರನ್ನು ಅವ್ರ ಪೌರತ್ವವನ್ನು ತೆಗೆದುಹಾಕಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸ್ಟೇಟ್ ಗೌರ್ಮೆಂಟ್ಸ್ ಇನ್ನೂ ಅದ್ರ ಬಗ್ಗೆ ಫಾಲೋ ಮಾಡ್ತಾರೆ ಅಂತ ಹೇಳಿಲ್ಲ. ಆದರೆ ಮತವಂಚಿತ ಅಂತ ನಾನು ಅದನ್ನು ಕನ್ನಡದಲ್ಲಿ ಕರಿತೀನಿ, ಅವರು ಸಸ್ಪೆಕ್ಟೆಡ್ ಆಗ್ಬಿಡ್ತಾರೆ ಅಂತ. ಅಂದರೆ ಈಸ್ ನಾಟ್ ಎ ಸಿಟಿಸನ್ ಆಫ್ ಇಂಡಿಯಾ. ಆ ಸಸ್ಪೆಕ್ಟೆಡ್ ಅನ್ನೋ ಸರ್ಕಾರದ ದೃಷ್ಟಿಯಲ್ಲಿ ಇದ್ದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಕಳಂಕಿತರಾಗುವ ಒಂದು ಅಪಾಯ ನಮ್ಮಲ್ಲಿದೆ. ಇದನ್ನು ನಾವು ಶಂಕಿತ ಭಯೋತ್ಪಾದಕರಲ್ಲಿ ನಾವು ನೋಡಿದ್ದೀವಿ. ಯಾರೋ ಒಬ್ಬರು 4 ಜನ ಇಟ್ಕೊಂಡು ಹೋಗ್ಬಿಟ್ಟು ಇಡೀ ಕಮ್ಯುನಿಟಿನೇ ನಾವು ಒಂದು ಶಂಕಿತವಾಗಿ ನೋಡುವಂಥ ಕಳೆದ 30 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಹೇಳಿದೆ, ವೋಟರ್ ಲಿಸ್ಟ್ ಇಸ್ ನಾಟ್ ಎ ಇದಲ್ಲ, ಸಿಟಿಸನ್ಶಿಪ್ ಡಿಕ್ಲೇರ್ ಮಾಡೋದಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ನೆರೇಟಿವ್ಸ್ ನಮ್ಮ ಸೊಸೈಟಿಲಿ ವರ್ಕ್ ಆಗೋದು ಕೋರ್ಟ್ ನೆರೇಟಿವ್ಸ್ ಅಲ್ಲ, ನಮ್ಮ ಸಮುದಾಯದಲ್ಲಿ ನಡೆಯುವ ಒಂದು ಸಾರ್ವಜನಿಕ ಸಂಘಟನೆಗಳ ನೆರೇಟಿವ್ಸ್. ಅದರ ಮೂಲಕನೇ ನಮ್ಮ ನಿತ್ಯ ಜೀವನ ನಡೆಯೋದು. ನಾವು ಕೋರ್ಟ್ ಇಟ್ಕೊಂಡು ಹೇಳಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಇವತ್ತಿಗೂ ಕೂಡ ಆಲ್ ಆರ್ ಈಕ್ವಲ್ ಅಂತ ಕೋರ್ಟ್ ಹೇಳುತ್ತೆ, ಬಟ್ ನಮ್ಮಲ್ಲಿ ನಾವು ಅಸಮಾನತೆಯನ್ನು ನೋಡ್ತಾ ಇದ್ದೀವಿ. ಸೊ ಕಳೆದ ಒಂದು 3-4 ದಶಕಗಳಲ್ಲಿ ನಾವು ಒಂದು ವಿಭಜನೆಯನ್ನು ನಾವು ನೋಡ್ತಾ ಇದ್ವಿ. ಈ ವಿಭಜನೆ ಮತವಂಚಿತರನ್ನು ಒಂದು ಸಮುದಾಯವಾಗಿ ಕನ್ವರ್ಟ್ ಆದಾಗ ಒಂದು ಎಂಟೈರ್ ಏರಿಯಾ ಎಂಟೈರ್ ಕಮ್ಯುನಿಟಿ ಬಿಕಮ್ಸ್ ನಾನ್ ಎಲಿಜಿಬಲ್ ಟು ಬಿ ವೋಟರ್ಸ್, ಡಿಸೆನ್ಫ್ರೆಂಚೈಸ್ ಅಂತಾರಲ್ಲ, ಆ ಥರ ಆದಾಗ ಆ ಸಮುದಾಯವನ್ನು ಸಮಾಜ ಯಾವ ದೃಷ್ಟಿಯಲ್ಲಿ ನೋಡುತ್ತೆ. ಇಲ್ಲಿ ನಮಗೆ ಮುಸ್ಲಿಮ್ರಷ್ಟೇ. ಇವತ್ತು ಹಿಂದೂ ಪತ್ರಿಕೆಯಲ್ಲಿ ಒಂದು ಲೇಖನ ನಾನು ಓದಿದ್ದೆ, 9 ಕೆಲವರು ಫಾರ್ವರ್ಡ್ ಮಾಡಿದರು. ಅದರಲ್ಲಿ ತುಂಬ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ನಾನು ಇವತ್ತು ಬೆಳಗ್ಗೆ ನೋಡಿದೆ ಇಲ್ಲ, ಅದರ್ವೈಸ್ ನಾನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಅದನ್ನು ಎಲ್ಲರೂ ನೀವು ರೆಫರ್ ಮಾಡ್ಬೋದು, ಫಾಲೋ ಹಾಕ್ಬೋದು ಅದನ್ನು. ಟ್ರೈಬಲ್ ಕಮ್ಯುನಿಟೀಸ್, ಯಾಕಂದರೆ ಅವರ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಈಗಿನ ನಡುವೆ ಒಂದು ಸ್ವಲ್ಪ ಆಧಾರ್ ಕಾರ್ಡು ಅದು ಇಟ್ಕೊಂಡಿರ್ಬೋದು, ಹಲವಾರು ಡಾಕ್ಯುಮೆಂಟ್ಸ್ ಇರಲ್ಲ. ಸೊ ಹಾಗಾಗಿ ಒಂದು ಅನುಮಾನಿತ ಜನಸಮುದಾಯಗಳನ್ನ ಡೌಟ್ಫುಲ್ ಕಮ್ಯುನಿಟೀಸ್ ಥರ ಆಗ್ಬಿಡ್ತಾರೆ ಅವರು. ಆವಾಗ ಸಮಾಜ ಅವ್ರನ್ನ ಹೆಂಗೆ ನೋಡುತ್ತೆ? ಕಳಂಕಿತರನ್ನಾಗಿ ನೋಡುತ್ತಾ, ಶಂಕಿತರನ್ನಾಗಿ ನೋಡುತ್ತೋ, ಅಥವಾ ಅವ್ರನ್ನೇ ಒಂದು ವೆಪನೈಸ್ ಮಾಡ್ಕೊಳ್ಳೋ ಥರ ಒಂದು ಬೆಳವಣಿಗೆಗಳಾಗುತ್ತೋ? ಈ ಒಂದು ಸಾಮಾಜಿಕ ಪರಿಣಾಮಗಳನ್ನು ನಾವು ನೋಡಬೇಕಾಗತ್ತೆ. ಇದು ಮೋಸ್ಟ್ಲಿ ಸೋಷಿಯಾಲಜಿಸ್ಟ್ ಮತ್ತು ಸೋಷಿಯಲ್ ಸೈಂಟಿಸ್ಟು ಸಂಶೋಧನೆ ಮಾಡಬೇಕಾಗಿರೋ ವಿಚಾರ ಇದೆ. ಯಾಕಂದರೆ ಈಗ ಹೇಳಿದೆ ಅಲ್ವಾ, ಒಂದು ಆ ಸಾಂಪ್ರದಾಯಿಕ ಸಮಾಜದಲ್ಲಿ ಈ ರೀತಿಯ ಅಪಾಯಗಳನ್ನು ನಾವು ಎದುರಿಸಬಹುದಾದ ಒಂದು ಆತಂಕ ನನಗಿದೆ ಹೇಳಿದ್ದು. ಯಾಕಂದರೆ ಒಂದು ದಿನ ಆರ್ಟಿಕಲಲ್ಲಿ ಕುರೇಶಿ ಅವರ ಆರ್ಟಿಕಲ್ ಹೇಳೋದು ದಟ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಶುಡ್ ಬಿ ಮೇಡ್ ಎ ಫಂಡಮೆಂಟಲ್ ರೈಟ್ ಅಂತ. ಮಾತು ಮುಗಿಸ್ತೀನಿ. The SIR should be seen in 3 vortex. One is citizenship angle, the other is the constitutional angle, the third is the democratic angle. Citizenship vortex ನಲ್ಲಿ ನೋಡಿದಾಗ Election Commission of India has no mandate to declare who is a citizen and who is not a citizen. That is very clear. The Election Commission of India works under the People's Representation Act of 1950, and its guidelines and its mandate is very clearly prescribed in that. But it can prescribe certain documents as necessary for proving your citizenship. Now, second point is constitutional angle, which he mentioned, that Constitution provides us or guarantees to every Indian one vote, one man, one vote, one value. Now, is this at risk? Is this now under threat?
because so many people are now being disenfranchised. As he said, on the basis of their minority status, on the basis of their tribal status, and on the basis of their Dalit status, or simply because they do not have the documents to prove their citizenship. The third is the democratic angle. The democratic angle is the democracy first and foremost premise is that a ruler rules upon the consent of the governed. How is the consent obtained? The consent is obtained through vote. When I vote, I am giving my consent that so and so is my representative. He shall represent me in the parliament. He shall pass the necessary legislation to control the society, etc., etc. Okay? So these three angles ನಲ್ಲಿ ನಾವು SIR ನೋಡಬೇಕು. ಪಾಸಿಟಿವ್ ಪ್ರೆಸೆಂಟೇಷನ್ ಮಾಡಿದ್ದಾರೆ, ಅದರಲ್ಲಿ ಎಲ್ಲ ವಿಷಯಗಳನ್ನು ಕವರ್ ಮಾಡಿದ್ದಾರೆ. So now actually when we examine this, we are noticing in the practice and in the voting process, because they wanted to make this country truly democratic, and today we are in the completely reverse gear. From then till now, just preceding 1971, the East Pakistan War, large numbers, millions of East Pakistanis came into India, and that process is continuing. So there is need to clean up our voter list. There's no doubt about it. 90% went back. 90% went back. Now, how do you know 90%? Large in number. So the SIR system, whether it is constitutional or legal or not, is a different matter. We need to clean up our electoral roll. But this is not the way to go about it. This is my opinion. And the problem is also beyond that the effort in the alternate media, we find that there appears to be a shift of citizenship, Pauratva, from being Indian to being identified with your religion. Being identified. So that is in the alternate media, this thought process is going on. There is an argument about that also. Much of it is valid. Now the important part of the SIR process is this process of exclusion, and there being no level of appeal. They have got in the exclusion, they have got ADDSO, absent, dead, duplicate, others. Now that others can be just about anything, and the logical discrepancy is because there can be a spelling error, which the discretion is left with the BLO, and the maximum level of appeal is the election officer, which is a very low level of administrative discretion which is given, and there is no level of appeal beyond that. So it is exclusionary. Also, there is my final point is that it is the National Population Register being brought in through the back door. The National NPR and the NRC are being introduced because NRC was very unsuccessful in Assam, and so they are trying to bring in the NPR and NRC. NPR comes under the Registrar General of India, and they are trying to bring that in through this SIR. The problem definitely is that there are a large number of people who are illegal in India. We have to find out who those people are, instead of putting the entire citizen of India under, to come and prove their own citizenship. As you said, it's for the government to show that so and so is not a citizen, rather than asking you to prove. There's a simple analogy. In the mohalla where one of us may live, there is a murder committed. So the inspector calls the entire people of the mohalla to come and prove that they are not guilty of the murder. That is what SIR is about. Thank you. As openly said, I have been elected by Hindus, and I will look after only Hindus. So this is what we have come to. Today, the country is at such a stage. You are a very fascinating, insightful account of what's happening in the name of so-called SIR. I don't deny, as Professor General Mohammed Kare said, there is a need for the SIR, but it has the approach of the government, the methods employed to weed out
so-called non-Indians is highly, arbitrary. And in that context, I know, you're a sympathizer of the CPI-ML. You have done wonderful job in Bihar, Bengal, and elsewhere. Still, that left a lot of exclusion, mass exclusion. And even, I think, even in the case of Karnataka, such a scenario is unfolding because of what the chief electoral officer said recently. 86 lakh voters are facing, imminent or potential, we don't know, but that's going to happen. In that context, because you do not have very, by you I mean the CPI-ML and the leftists, you do not have a very good social base in Karnataka. And I would definitely say that the ongoing process is extremely faulty, despite the fact that it is not a BJP, it is not the BJP which is ruling the state. So in that context, what do you think? How are you going to take up? Because successful experiments, attempts that you made elsewhere, Bihar and elsewhere, would you bring and apply in the context of Karnataka? For example, to a greater degree. Then, I would also like to cite the Bihari Lal case of the Monty case. Two cases where the so-called declared dead daughters are brought alive before the court. Are you trying to this SR a less painful and exclusionary process? It was a successful, but still 65 lakhs are excluded in Bihar. Here by the party is a going stage, and I am not in the higher echelons of the party. I am just because, as you know, Communist Party runs by top-down method. Should be, I don't use the word tribunal. They should be accommodated in their own country, but not Very out that those who will be deprived of voting under SIR will also be deprived of their rations, Yes, which they are going to get. Unfortunately, Which they have been getting. Yeah. This is a much more dangerous and pernicious development. Is it- the judicial review itself from a limiting device to yet another instrument for furnishing ideological legitimacy to the government's actions. Regarding the logical discrepancies, I was told by the BLO that whatever the name is there in the voter ID now, let it be retained. Once the draft copy is published, I will continue to be the BLO. You can call me and all the logical discrepancies will be sorted out. That's what she said. Which come for corrections. And thousands of petitions were filed. But election happened. And what is the use of those petitions? Of India, If the SIR my name is not there in SIR, I am not a citizen of India. but go ahead and get passport. So this, give me OCI card. We issue that. External Affairs Ministry says passport is not a citizenship It's only document. travel document. What the hell will the embassy do? On this will I give you a citizenship card? Huh? This is a question I want to ask Jaishankar. Now I am not in this list, so I am not become a citizen of India. ಆದರೆ ಈ ಥರ ನಾವು SIR ಎದುರುಗಡೆ ಮಾಡಿದ್ರೆ ನಮ್ಮನ್ನು ಜೈಲ್ ಹಾಕ್ತಾರ ಇದು ಯಾರಾದರೂ SIR ಮಾಡಿ ಕೂತಿದಾರ we don't know. No chances. Times of India had called the enrollment list, voters list as mother of all frauds. Even now, with this exercise also, it is going to be a mother of all frauds. Voters list that is held in November, and on 1st, 2nd, not much. If I am non-voter, I am not necessarily not a citizen. Yeah, true. Yeah. But as a citizen, I have a right to vote. All those who are voting are not necessarily. ಬಿಸಿ ಬಿಸಿ ಚರ್ಚೆಗಳಾಗಿದೆ. ಇನ್ನೂ ಇಂಥ ಚರ್ಚೆಗಳು ಆಗುತ್ತೆ. ಸುಮಾರು ಒಂದು ಕಾಲು ಗಂಟೆ ಕಾಲ ನಮ್ಮನ್ನು SIR ಬಗ್ಗೆ ಎಂಗೇಜ್ ಮಾಡಿದ ದಿವಾಕರ್ ಅವರಿಗೆ ಓಪನ್ ಫಾರ್ಮ್ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.